ಬಿಜೆಪಿ ಸಭೆ ಇದೆ. ಸಭೆಯಲ್ಲಿ ಬಹಳಷ್ಟು ಪ್ರಮುಖವಾದಂಥ ವಿಚಾರಗಳ ಚರ್ಚೆ ಇದೆ. ಆ ನಂತರ ನಿಮ್ಮಲ್ಲಿ ವಿವರವಾಗಿ ಮಾತಾಡ್ತೀನಿ. ಸರ್, ಈಗ ಕಾಡಾನೆಯಿಂದ ಮೊನ್ನೆ ಒಬ್ಬರು ಸತ್ತೋಗಾರೆ. ಇವತ್ತು ETF ಅವರೆಲ್ಲರೂ ಕೆಲಸ ಬಹಿಷ್ಕಾರ ಮಾಡ್ತಾರೆ ಸರ್. ಸಂಬಳ 3 ಜನ ಡೆತ್ ಆಯ್ತು ಸರ್ ನಮ್ಮ ಜಿಲ್ಲೆ ಒಳಗಡೆ. ಈ ಸಂದರ್ಭದಲ್ಲಿ ಅವ್ರು ಬೇರೆ ಸ್ಟ್ರೈಕ್ ಮಾಡ್ತಾರೆ ಸರ್. ETF RRT ಯಾರೆಲ್ಲ ಮಾಹಿತಿ ಕೊಡೋರು ಯಾರು ಇಲ್ಲ. ಗುತ್ತಿಗೆ ಕಾರ್ಮಿಕರಿಗೆ ಸೌಲಭ್ಯ ಕೊಡ್ತಾರೆ. ಈಗ ಸೌಲಭ್ಯ ಕೊಡೋದು, ಅವ್ರು ತಗೊಳ್ಳೋದು ಏನಿದೆ, ಅವ್ರು ಮಾಡಿದ ಸೇವೆಗೆ ಕೊಡುವಂಥ ಸೌಲಭ್ಯ, ಅದೇನು ಪುಕ್ಕಟ್ಟೆ ಕೊಡೋವಂಥದ್ದೇ ಇಲ್ಲ. ಇದು ನಿರಂತರವಾಗಿ ನಡೆಯುವಂಥದ್ದು. ಕೊಡೋವಾಗ ಸ್ವಲ್ಪ ನಿಧಾನ ಆಗಿರಬಹುದು. ಇವತ್ತಲ್ಲಿ ನಾಳೆ ಕೊಡಿಸ್ತೀವಿ, ಅದನ್ನೆಲ್ಲ ಯಾವುದೂ ಇವನು ಕೂಡ ನಿಲ್ಲೋದಿಲ್ಲ. ಮತ್ತು ಕಾಡಾನೆ ಸಾವುಗಳು ಅಷ್ಟೇ. ಅದಕ್ಕೆ ನಾನು ಈಗಾಗಲೇ ಅರಣ್ಯ ಸಚಿವರ ಜೊತೆನೂ ಕೂಡ ಮಾತಾಡಿದ್ದೀನಿ. ನಮ್ಮ ಲೋಕಸಭಾ ಸದಸ್ಯರು ಮತ್ತು ಅಲ್ಲಿ ಪರಾಜಿತ ಅಭ್ಯರ್ಥಿ ಮತ್ತು ಇದರ ಎಲ್ಲ ಪಕ್ಷದವರು ಕೂಡ ಭೇಟಿ ಕೊಟ್ಟಿದ್ದಾರೆ. ಅವರೆಲ್ಲ ಸಮಸ್ಯೆ ಗೊತ್ತಿದೆ. ಸಮಸ್ಯೆಗೆ ಏನಾದರೂ ಒಂದು ಶಾಶ್ವತವಾದಂಥ ಪರಿಹಾರವನ್ನು ಕಂಡುಕೊಳ್ತೇವೆ. 4 ಆನೆ ಸೆರೆ ಹಿಡಿಬೇಕು ಅಂತ ಪ್ರಸ್ತಾಪ ಕಳಿಸಿದ್ರು ಸರ್. 4 ಆನೆಗಳನ್ನ ಸೆರೆ ಹಿಡಿಬೇಕು ಅಂತ ಪ್ರಸ್ತಾಪನೂ ಇದೆ. ಮತ್ತು ಪೂರ್ಣವಾಗಿ ಈ ರೀತಿಯ ಆನೆಯ ಒಂದು ದಾಂಧಲೆಗಳೇನು ನಡೀತಾ ಇದ್ದಾವೆ, ಇದಕ್ಕೆ ಒಂದು ಶಾಶ್ವತ ಪರಿಹಾರ ಕಂಡುಹಿಡಿತೇವೆ. ಕರ್ನಾಟಕ ಬಂದ್ ಬಗ್ಗೆ ಮಾರ್ಚ್ 22 ನೋಡಿ, ಕೆಲವು ಬೆಂಬಲ ಕೊಟ್ಟಿಲ್ಲ. ನಾವು ನೋಡಿ, ಈಗ ನಾನು ಹೇಳಿದ್ರೆ ಅಂತ ಹೇಳಿ ಆಗ್ತದೆ. ಆದರೆ ಯಾವುದೇ ಭಾಷೆ ಆಧಾರದ ಮೇಲೆ ಯಾರನ್ನೇ ದ್ವೇಷ ಮಾಡ್ತಕ್ಕಂಥದ್ದು ಸರಿಯಾದಂಥದ್ದಲ್ಲ. ಈಗ ಕನ್ನಡಿಗರು ಮರಾಠಿಗರನ್ನು ದ್ವೇಷ ಮಾಡೋದು, ಮರಾಠಿಗರು ಕನ್ನಡಿಗರನ್ನು ದ್ವೇಷ ಮಾಡ್ತಕ್ಕಂಥ ಪ್ರಕ್ರಿಯೆ ಕೆಲವು ಕಿಡಿಗೇಡಿಗಳಿಂದ ನಡೆದಿದೆ. ಇಲ್ಲೂ ನಡೆದಿದೆ, ಅಲ್ಲೂ ನಡೆದಿದೆ. ಅದಕ್ಕೋಸ್ಕರ ನಾವು ಆ ಪ್ರಕ್ರಿಯೆಗಳು, ಈ ಥರ ಕಿಡಿಗೇಡಿಗಳು ಮಾಡ್ತಕ್ಕಂಥ ಅವಾಂತರದಿಂದ ಜನಸಾಮಾನ್ಯರಿಗೆ ತೊಂದರೆ ಆಗ್ತದೆ. ಕನ್ನಡಿಗರಿರ್ಬೋದು, ಮರಾಠಿಗರಿರ್ಬೋದು, ಅದನ್ನು ನಾವು ಯಾರು ಒಪ್ತಕ್ಕಂಥದ್ದಲ್ಲ. ಆ ವಿಚಾರದಲ್ಲಿ ನಾವು ನಮ್ಮ ಸರ್ಕಾರ ಈಗಾಗಲೇ ಅವರು ಮಹಾರಾಷ್ಟ್ರ ಸರ್ಕಾರದ ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ ನಮ್ಮ ಮುಖ್ಯ ಕಾರ್ಯದರ್ಶಿಗಳು ಕೂಡ ನನ್ನ ಸಮಕ್ಷಮದಲ್ಲಿ ಅವರು ಕೂಡ ಮಾತಾಡಿದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಅಲ್ಲಿನ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದ್ದಾರೆ. ಆದಷ್ಟು ಜಾಗ್ರತೆ ಅದು ಬಗೆಹರಿಯುತ್ತೆ.